ನಮಸ್ತೆ ಎಲ್ರಿಗೂ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು 2 ವಿಚಾರದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಅದು ಏನು ಅಂತ ಅಂದರೆ, ಇವಾಗ ಮೇ ತಿಂಗಳು ನಡೀತಾ ಇದೆ. ಮೇ ತಿಂಗಳ ಪಿಂಚಣಿ ಹಣ ಯಾವಾಗ ಬರುತ್ತೆ ಮತ್ತು ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಬಂದಿರೋದಿಲ್ಲ ಅಲ್ವಾ? ಬಾಕಿ ಯಾರಿಗೆಲ್ಲ ಇದೆ ಅವರಿಗೆ ಏನು ಮಾಡಿದ್ರೆ ಬಾಕಿ ಹಣ ಅನ್ನುವಂಥದ್ದು ಬರುತ್ತೆ ಮತ್ತು ಯಾವಾಗ ಬರುತ್ತೆ, ಇದರ ಕುರಿತಾಗಿ ನಾನು ಮಾಹಿತಿಯನ್ನು ಕೊಡ್ತೇನೆ. ಕೇವಲ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಬಂದಿಲ್ಲ ಅಂತ ಅಂದರೆ ಮಾತ್ರ ಅಲ್ಲ, ಮುಂಚೆವೂ ಕೂಡ ಯಾವಾದರೂ ಬಾಕಿ ಇದೆ ಅಂತ ಅಂದರೆ ಆ ಹಣ ಬರಬೇಕು ಅಂದರೆ ಏನು ಮಾಡಬೇಕು ಅನ್ನೋವಂಥದ್ರ ಬಗ್ಗೆ ತಿಳಿಸ್ಕೊಡ್ತೇನೆ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತೇನೆ. ಮತ್ತು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ನೋಡಿ ಸ್ನೇಹಿತರೆ, ಸರ್ಕಾರದಿಂದನೇ ಪಿಂಚಣಿ ಹಣ ಅನ್ನುವಂಥದ್ದು ಬರೋವಂಥದ್ದು ಲೇಟ್ ಆಗ್ತಾ ಇದೆ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿತ್ತು. ಮುಂಚೆ ಆಗಿತ್ತು ಅಂತಂದರೆ 5ನೇ ತಾರೀಕಿನ ಒಳಗಡೆನೆ ಪಿಂಚಣಿ ಹಣ, ಅದು ಯಾವುದೇ ಪಿಂಚಣಿ ಹಣ ಆಗಿರಲಿ, ವಿಧವಾ ಪಿಂಚಣಿ ಹಣ ಆಗಿರಲಿ, ವೃದ್ಧಾಪ್ಯ ಪಿಂಚಣಿ ಹಣ ಆಗಿರಲಿ, ಅಂಗವಿಕಲ ಪಿಂಚಣಿ ಹಣ ಆಗಿರಲಿ, ಎಲ್ಲ ಕೂಡ ಸರಿಯಾಗಿ ಬರ್ತಾ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಅಂತೂ ಒಂದು ತಿಂಗಳದು ಕೂಡ ಲೇಟ್ ಆಗ್ತಾ ಬರುತ್ತೆ. ಈ ರೀತಿಯಾಗಿ ಆಗ್ತಾ ಇರೋ ಅಂಥದ್ದು. ಮತ್ತು ಪಿಂಚಣಿ ಹಣವನ್ನು ಜಮಾ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರೂ ಕೂಡ 100ಕ್ಕೆ 100% ಫಲಾನುಭವಿಗಳಿಗೂ ಕೂಡ ಪಿಂಚಣಿ ಹಣವನ್ನು ಸರಿಯಾದ ರೀತಿಯಲ್ಲಿ ಜಮಾ ಮಾಡ್ತಾ ಇಲ್ಲ. ಒಂದು 50% ಫಲಾನುಭವಿಗಳಿಗೆ ಏನು ಮಾಡ್ತಾ ಇದ್ದಾರೆ, ಜಮಾವನ್ನು ಮಾಡ್ತಾ ಇದ್ದಾರೆ ಹಣವನ್ನು. ಆದರೆ ಇನ್ನೂ 50% ಫಲಾನುಭವಿಗಳಿಗೆ ಲೇಟಾಗಿ ಮಾಡ್ತಾ ಇರೋವಂಥದ್ದು. ಸೊ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಅಂತ ಆದರೆ 15ನೇ ತಾರೀಕಿನ ಮೇಲೇ ಬಂದಿತ್ತು, 17ನೇ ತಾರೀಕಲ್ಲಿ ಕೂಡ ಬಂದಿತ್ತು. ಇದ್ರ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಟ್ಟಿದ್ದೆ. ಸೊ 50% ಫಲಾನುಭವಿಗಳಿಗೆ ಆ ಒಂದು ದಿನಗಳಲ್ಲಿ ಬಂದಿತ್ತು ಅಂತ ಹೇಳ್ಬೋದು. ತದನಂತರ ಯಾರಿಗೆ ಲೇಟ್ ಆಗಿತ್ತು ಅಲ್ವಾ, 27, 28, 29ನೇ ತಾರೀಕಿನಲ್ಲಿ ಹಣ ಬಂದಿರೋ ಅಂಥದ್ದು ತುಂಬ ಜನನೇ ಹೇಳಿದ್ದಾರೆ ಬಂದಿದೆ ಅಂತ. ಸೊ ನೀವು ಕೂಡ ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಅದಾದ ನಂತರ ಕೂಡ ಇನ್ನೂ ಕೂಡ ನಿಮಗೆ ಬಂದಿಲ್ಲ ಅಂತ ಅಂದರೆ ನೀವು ಏನು ಮಾಡಬೇಕಾಗುತ್ತೆ ಅಂತ ಅಂದರೆ ಆಧಾರ್ ಸೀಡಿಂಗ್ ಮಾಡಿಸ್ಬೇಕಾಗಿ ಇರುತ್ತೆ. ಮತ್ತು ಒಂದಷ್ಟು ಜನ ಏನು ಅಂತ ಅಂದರೆ 10 ವರ್ಷ ಆದರೂ ಕೂಡ ನಿಮ್ಮ ಒಂದು ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸಿರೋದಿಲ್ಲ. ಸೊ ಯಾರೆಲ್ಲ ಅಪ್ಡೇಟ್ ಮಾಡಿಸಿರೋದಿಲ್ಲ ಅಲ್ವಾ, ಅವರು ಫಸ್ಟು ಅಪ್ಡೇಟನ್ನು ಮಾಡಿಸಿ. ಇನ್ನೊಂದು ತಪ್ಪು ಏನು ಅಂತಂದರೆ ಜೀವಿತ ಪ್ರಮಾಣ ಪತ್ರವನ್ನು ಕೂಡ ಸಬ್ಮಿಟ್ ಮಾಡಿರೋದಿಲ್ಲ. ನೀವು ಸಬ್ಮಿಟ್ ಮಾಡಿದ್ರೆ ಅಲ್ವಾ ಇವರು ಜೀವಂತವಾಗಿ ಇದ್ದಾರೆ ಅಂತ ಹೇಳಿಬಿಟ್ಟು ಹಣ ಕೂಡ ಹಾಕುವಂಥದ್ದು. ಈಗಾಗಲೇ ಗ್ಯಾರಂಟಿ ಯೋಜನೆಗಳಲ್ಲೇ ಸಾಕಷ್ಟು ಹಣ ಅನ್ನೋವಂಥದ್ದು ಖರ್ಚಾಗ್ತಾ ಇರೋವಂಥದ್ದು. ಹಾಗಾಗಿ ನೀವೇನೇನು ಮಾಡಿಸ್ಬೇಕು ಅಲ್ವಾ ಅದೆಲ್ಲ ಕೂಡ ಸರಿಯಾಗಿ ಮಾಡಿಸಿದ್ರೆ ನಿಮಗೆ ಬಾಕಿ ಇರುವಂತಹ ಪಿಂಚಣಿ ಹಣ ಕೂಡ ಬಂದೇ ಬರುತ್ತೆ ಅಂತ ಹೇಳಬಹುದು. ಇನ್ನು ಮೇ ತಿಂಗಳ ವಿಚಾರಕ್ಕೆ ಬಂದರೆ, ಮೇ ತಿಂಗಳ ಪಿಂಚಣಿ ಹಣ ಅನ್ನುವಂಥದ್ದು 15ನೇ ತಾರೀಕಿನ ಮೇಲೆ ಬರುತ್ತೆ. ಇನ್ನೇನು ಸ್ವಲ್ಪ ದಿನ ಅಷ್ಟೇ ಅಲ್ವಾ ಇರುವಂಥದ್ದು. ಸೊ 15ನೇ ತಾರೀಕಿನ ಮೇಲೆ ನಿಮ್ಮ ಒಂದು ಅಕೌಂಟಿಗೆ ಜಮಾ ಆಗುತ್ತೆ. ಯಾವುದೇ ಪಿಂಚಣಿ ಹಣ ಆಗಿರಬಹುದು, ವಿಧವಾ ಪಿಂಚಣಿ ಹಣ ಆಗಿರಲಿ, ಅಂಗವಿಕಲ ಪಿಂಚಣಿ ಆಗಿರಲಿ ಅಥವಾ ವೃದ್ಧಾಪ್ಯ ಪಿಂಚಣಿ ಹಣ ಆಗಿರಲಿ, 15ನೇ ತಾರೀಕಿನ ಮೇಲೆ ಬರುತ್ತೆ. ಎಲ್ರಿಗೂ ಕೂಡ ಒಂದೇ ಸಲ ಬಿಡುಗಡೆ ಆಗೋದಿಲ್ಲ ಅನ್ನೋವಂಥದ್ದು ನಿಮಗೂ ಕೂಡ ಗೊತ್ತಿರೋ ಅಂಥದ್ದು. ಸೊ 15ನೇ ತಾರೀಕಿನ ಮೇಲೆ 22ನೇ ತಾರೀಕಿನ ಒಳಗಡೆ ಮೇ ತಿಂಗಳ ಪಿಂಚಣಿ ಹಣ ಅನ್ನುವಂಥದ್ದು ಬರುತ್ತೆ. ಸೊ ನಿಮಗೆ ಎಲ್ಲಿವರೆಗೂ ಕೂಡ ಬಂದಿದೆ ಅನ್ನೋವಂಥದ್ದನ್ನು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಏಪ್ರಿಲ್ ತಿಂಗಳದ್ದು ಇನ್ನೂ ಕೂಡ ಬಂದಿಲ್ಲ ಅಂತಂದರೆ ಸರ್ಕಾರದಿಂದ ಕೂಡ ಕೆಲವೊಂದು ತಾಂತ್ರಿಕ ದೋಷಗಳು ಆಗಿರ್ತವೆ. ಅಲ್ಲಿಂದನೇ ಕೆಲವೊಂದು ಸಮಸ್ಯೆಗಳಿದ್ದು ನಿಮ್ಮ ಒಂದು ಅಕೌಂಟಿಗೆ ಜಮಾ ಆಗದಲ್ಲೇ ಇರಬಹುದು. ಹಾಗಾಗಿ ಸ್ವಲ್ಪ ದಿನ ವೆಯ್ಟ್ ಮಾಡಿ, ನಿಮಗೂ ಕೂಡ ಹಣವನ್ನು ಹಾಕ್ತಾರೆ ಅಂತ ಹೇಳ್ಬೋದು. ಸೊ ಮಾಹಿತಿ ಇಷ್ಟ ಆಗಿತ್ತು ಅಂತಂದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.